ಇನ್ನೇನು ಸಾಂಗಲ್ಲೆಲ್ಲ ಅಂಡ್ ಬಹಳ ಖುಷಿ ಆಗ್ತಿದೆ. ಏನೋ ಒಂದು ವೈಬ್ರೇಷನ್ ಹಾಲಲ್ಲಿ. ಅಂಡ್ ಯಾಕಾದ್ರೂ ಟೈಮ್ ಆಯ್ತು ಅಂತ ಅನ್ನಿಸ್ತಾ? ನೋಡಿ, ನೀವು ಕೂತು ಹತ್ತತ್ರ 2.5-3 ಗಂಟೆ ಆಯ್ತಾ? ಆದ್ರೆ ಇದೇ 2.5 ಗಂಟೆ 3 ಗಂಟೆ ಫಿಲಿಮ್ ಅಲ್ಲಿ ಕೂತ್ರೆ 3 ಅವರ್ ಸೂಪರ್ ಅನ್ಸುತ್ತೆ. ನೆಕ್ಸ್ಟ್ ಏನು ಆಗಲ್ಲ. ಅದ್ ಹೆಂಗೆ ಅಂದ್ರೆ ಹುಡುಗರು ಸಂಜೆ ಎಲ್ಲೋ ಹೋಗಿ ತಗೊಂಡು ಆಮೇಲೆ ಹಂಗೆ ತಣ್ಣಗಾಗ್ತಾರಲ್ಲ, ಆಯ್ತಾ? ಆ ರೀತಿ ಫಿಲ್ಮ್ಗೆ ಹೋದ್ರೆ ಒಂದು 3 ಅವರ್ ಸೂಪರ್ ಅನ್ಕೊಂಡು ಪಾಕೆಟ್ ಅಲ್ಲಿ ಇರೋದೆಲ್ಲ ಖರ್ಚಾಗಿರುತ್ತೆ. ನೆಕ್ಸ್ಟ್ ಎಗೇನ್ ಭಾನುವಾರ ಸಂಜೆ ಆದ್ರೆ, ಶನಿವಾರ ಸಂಜೆ ಬಂದ್ರೆ ಏನು ಖುಷಿಯಾಗಿರ್ತಾರೆ ಅಂದ್ರೆ ಜನ, ಅಷ್ಟು ಖುಷಿಯಾಗಿರ್ತಾರೆ. ಎಸ್ಪೆಷಲಿ ಈ ಕೆಲ್ಸಕ್ಕೆ ಹೋಗೋರು ಏನ್ ಜೋಶ್ ಅಂದ್ರ, ಅದೇ ಭಾನುವಾರ 5 ಗಂಟೆ ಆಯ್ತಾ ಇದೆ ಅನ್ಕೊಳ್ಳಿ, ಒಂದು ಕಂಡಿಡಿದು ಒಂದು ಸೋಮವಾರ ಅನ್ಸ್ಬಿಡುತ್ತೆ. ಆಗ ಇನ್ನ ಒಂದ್ ರೀತಿ ಅನ್ಕೊಳ್ತಾ ಇರ್ತೀವಿ, ಪ್ರತಿದಿನ ಭಾನುವಾರ ಇದ್ರೆ ಹಿಂಗಿರುತ್ತೆ ಅಲ್ವಾ ಅನ್ಸುತ್ತೆ. ಆದ್ರೆ ಪ್ರತಿದಿನ ಭಾನುವಾರ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರತಿದಿನ ಭಾನುವಾರ ತರ ಮಾಡ್ಕೊಳಕ್ಕೆ ನಿಮ್ ಕೈಲಿ ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ 2002ನೇ ಇಸ್ವಿ 3ನೇ ಇಸ್ವಿನಲ್ಲಿ ಇಂಥ ದಿನಗಳನ್ನ ಫೇಸ್ ಮಾಡಿದೀವಿ. ಭಾನುವಾರ ಸಂಜೆ ಆಗ್ತಾ ಇದ್ರೆ ಏನೋ ತಲೆ ಮೇಲೆ ಬಿದ್ದಂಗೆ, ಅಯ್ಯೋ ನಾಳೆ ಹೇಗೇನ ಅಂತ ಹೇಳಿ ಬೆಳಗ್ಗೆ ಸಂಜೆವರೆಗೂ ತಂದೆದೊಂದು ಸಣ್ಣ ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ ಹೋಗ್ತಾ ಇದ್ವಿ. ಬೆಂಗಳೂರಿನ ವಿಜಯ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ ಓದಬೇಕಾದ್ರೆ ಈ ಒಂದು ಆಪರ್ಚುನಿಟಿ ನನಗೆ ಕೈ ಸಿಕ್ತು. ಥ್ಯಾಂಕ್ಸ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಜೀವನದಲ್ಲಿ ಒಂದು ಸಿಂಗಲ್ ಇಂಟರ್ವ್ಯೂ ನಾವು ಅಟೆಂಡ್ ಮಾಡಲಿಲ್ಲ, ಆದ್ರೆ ಇಂಟರ್ವ್ಯೂ ತಗೊಳ್ಳೋ ತಾಕತ್ ಈ ಇಂಡಸ್ಟ್ರಿ ನಮಗೆ ಕೊಡ್ತೋಕೆ ಬಹಳ ಇನ್ನು ಕೆಲವರು ಹೇಳ್ತಾರೆ ಇಷ್ಟು ಏಜ್ ಅಲ್ಲಿ ಇಷ್ಟೆಲ್ಲ ಅಚೀವ್ಮೆಂಟ್ ಹಾಗೆ ಹೇಗೆ ಅಂತ. ಅದಕ್ಕೆ ಕಾರಣ ಆ ಭಗವಂತನ ಆಶೀರ್ವಾದ. ರೈಟ್ ಏಜ್ ಅಲ್ಲಿ ಈ ಇಂಡಸ್ಟ್ರಿ ನನ್ನ ಕೈ ಸಿಕ್ತು. ಆದ್ರೆ ಆ ರೈಟ್ ಏಜ್ ಅಲ್ಲಿ ಸಿಕ್ಕಂತ ಅವಕಾಶವನ್ನ ಬಹಳ ಬುದ್ಧಿವಂತಿಕೆಯಿಂದ ಅರ್ಥ ಮಾಡ್ಕೊಂಡ್ವಿ. ಸಾರಿ, ಏನಂದ್ರೆ ಬುದ್ಧಿವಂತಿಕೆಯಿಂದ ಅರ್ಥ ಮಾಡ್ಕೊಂಡ್ವಿ. ನನಗೆ ಅರ್ಥ ಮಾಡ್ಸಕ್ ಬಂದವರು ಒಂದ್ ಮಾತು ಹೇಳಿದ್ರು, ಲಕ್ಷ್ಮಿ ಮನೆ ಹತ್ರ ಬಂದೈತೆ, ಮನೆ ಒಳಗೆ ಕರ್ಕತ್ತೀಯೋ ಪಕ್ಕದ ಮನೆಗೆ ಕಳಿಸ್ತೀಯೋ ನಿಮ್ ಇಷ್ಟ ಅಂತ ಬೇರೆ ಹೇಳಿದ್ರು. ಈ ಎಕ್ಸಾಂಪಲ್ ಹೇಳೋದ್ ಮೇಲೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು ಹೇಳಿ? ಎಸಾರ್ನು ದೇವ್ರನ್ನ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ ದೇವ್ರ ಅಸ್ತು ಅಂತ ಕಡಿಮಿಸ್ಕೊಂಡ್ರಂತೆ. ಹಂಗಾದ್ರೆ ಪ್ರಯೋಜನ ಇಲ್ಲ. ದೇವ್ರು ಎಲ್ಲರಿಗೂ ಚಾನ್ಸ್ ಕೊಡ್ತಾರೆ. ಆ ಚಾನ್ಸ್ ಅನ್ನ ಯಾರು ಬುದ್ಧಿವಂತಿಕೆಯಿಂದ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ನಾನು ಅಗೈನ್ ಲೈಫ್ ಟೈಮ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಇಂಡಸ್ಟ್ರಿನಲ್ಲಿ ಏನೆಲ್ಲ ಪಡ್ಕೋಬೇಕು ಅನ್ಕೊಂಡು ಬಂದ್ವು ಅದೆಲ್ಲ ನಮಗೆ ಆ ಭಗವಂತ ಈ ಇಂಡಸ್ಟ್ರಿ ಮುಖಾಂತರ ಕೊಟ್ಟಿದ್ದಾರೆ. ಅಂಡ್ ಅಷ್ಟೇ ಅಲ್ದಿರ ನಮ್ ಜೊತೆಗಾರರು ಯಾರೆಲ್ಲ ಹೆಂಗ್ ಆಗ್ಬೇಕು ಅನ್ಕೊಂಡ್ರು ಅವರೆಲ್ಲರೂ ಹಂಗಂಗ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಆಗುತ್ತೆ. ಆದ್ರೆ ಇದು ಆರಂಭ. ಇನ್ನು ಮುಂದಿನ ದಿನಗಳಲ್ಲಿ ನಮ್ ಜೊತೆಲಿ ಇರೋರೆಲ್ಲರೂ ಆಗ ಅನ್ಕೊಂಡ್ವಿ, ನಮ್ ಜೊತೆಲಿ ಇರೋರೆಲ್ಲರೂ ಕೂಡ ಯಾರು ನಮ್ ಜೊತೆ ಜರ್ನಿ ಮಾಡ್ತಾರೆ ಅವರೆಲ್ಲ 1 ಲಕ್ಷ ಸಂಪಾದನೆ ಮಾಡ್ಬೇಕಂತ. ಈಗ ಅವರೆಲ್ಲರೂ 1 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಈಗ ಅನ್ಕೋತಿದೀವಿ ನಮ್ ಜೊತೆ ಲಾಂಗ್ ಟರ್ಮ್ ಅಲ್ಲಿ ಯಾರು ನಡೀತಾರೋ ಅವರೆಲ್ಲರೂ ಮಿಲಿಯನಿಯರ್ಸ್ ಆಗ್ಬೇಕು ಅಂತ. ಅದು 100% ಆಗುತ್ತೆ, ನೋ ಡೌಟ್. ಯಾಕಂದ್ರೆ ಇನ್ನೊಂದು 5 ವರ್ಷ ಆಗಷ್ಟಲ್ಲಿ ಆಗೋಗುತ್ತೆ. ಪ್ರಯತ್ನ ಪಟ್ರೆ ಯಾಕಾಗಲ್ಲ? ಪ್ರಾಡಕ್ಟ್ ಸೂಪರ್ ಇದೆಯಾ? ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತಾ? ಫಸ್ಟ್ ಟೈಮ್ ಬಂದಿರೋರಿಗೆ ಯೂಸ್ ಮಾಡಕ್ ಶುರು ಮಾಡಿದ ಬೆಳಗ್ಗಿಂದನೇ ಅರ್ಥ ಆಗುತ್ತೆ. ಬೆಳಗ್ಗೆ ಅಂದಿದ ತಕ್ಷಣ ಯಾಕೆ ಪೇಸ್ಟ್. ಆ ಪೇಸ್ಟ್ ಇಂದನೇ ಈ ಪ್ರಾಡಕ್ಟ್ ಅರ್ಥ ಮಾಡಿಸುತ್ತೆ. ಈ ಬಿಸ್ನೆಸ್ ನಾವು ಶುರು ಮಾಡಿದಾಗ ವೆಸ್ಟೇಜ್ ಪ್ರಾಡಕ್ಟ್ಸ್ ಬಗ್ಗೆ ಜನಗಳ ಹತ್ರ ಮಾತಾಡಕ್ ಶುರು ಮಾಡಿದಾಗ ಏನು ವೇಸ್ಟೇಜ್ ಅಂತ ಹೇಳೋದು. ನೀನ್ ಹೇಳೋದು ಕರೆಕ್ಟು. ಮನುಷ್ಯನ ಒಳಗಡೆ ಇರುವಂತ ವೇಸ್ಟೇಜ್ ಅನ್ನ ಹೊರ ಹಾಕ್ತಕ್ಕಂಥದ್ದು ನಮ್ಮ ವೆಸ್ಟೇಜ್ ಯೂಸ್ ಮಾಡಿದ್ರೆ ಆರೋಗ್ಯ, ರೆಕಮೆಂಡ್ ಮಾಡಿದ್ರೆ ಐಶ್ವರ್ಯ ಅಂತ ಹೇಳಿ. ಯೂಸ್ ಮಾಡಿದ್ರೆ ಆರೋಗ್ಯ, ರೆಕಮೆಂಡ್ ಮಾಡಿದ್ರೆ ಐಶ್ವರ್ಯ ಅಂತ ಹೇಳಿ. ಆದ್ರೆ ಏನ್ ಮಾಡೋದು, ಜನ ಕಿಂಡಲ್ ಮಾಡೋರು ಇರ್ತಾರೆ. ಎಸಾರು ಈಗ ಯಾವುದೇ ಒಂದು ವಿಚಾರವನ್ನ ಇಮ್ಮಿಡಿಯೇಟ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಜನ ಬಹಳ ಕಡಿಮೆ ಜನ. ಆಗ ಆತ್ಮೀಯರು ಕೆಲವೊಬ್ರು ಇರ್ತಾರಲ್ಲ, ನೀನೇನೋ ಇದನ್ನ ಮೆಡಿಸನ್ ಅಲ್ಲ ಅಂತೀಯ, ಇದನ್ನ ಫುಡ್ ಅಂತೀಯ, ನೋಡಕ್ಕೆ ಕ್ಯಾಪ್ಸೂಲ್ ತರ ಇದೆ, ಇದನ್ನ ತಿಂದ್ರೆ ನಾನು ಹೊರಟೋದ್ರೆ ಅಂತ ನನಗೆ ಕೇಳಿದ್ರು. ಅದಕ್ಕೆ ಅವ್ರಿಗೆ ಹೇಳಿದೆ, ಅವ್ರ ಮುಂದೆ ಇಮಿಡಿಯೇಟ್ಲಿ ಸ್ಪರ್ಲಿನ ಬಾಟಲ್ ಓಪನ್ ಮಾಡಿ ಒಂದು ಕನ್ಸ್ಯೂಮ್ ಮಾಡಿ ತಗೊಂಡಾಗ ಅದು ಸರಿ ನೀನ್ ಇರ್ತೀಯ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಅವ್ರು ಅವ್ರಿಗೆ ಅಂತವ್ರು ಕೊಟ್ಟದಂತ ಆನ್ಸರ್ ಏನಂದ್ರೆ, ಡೌಟ್ ಇರಬೇಕು, ಡೌಟೇಶ್ವರನಾಗಿರಬಾರ್ದು. ಆಯ್ತಾ? ನನಗೆ ನಾನು ಇದ್ರೆ ದುಡ್ಡನ್ನ ಎಂಜಾಯ್ ಮಾಡಕ್ಕಾಗುತ್ತೆ, ನಾವೇ ಇಲ್ಲ ಅಂದ್ರೆ. ಆದ್ರೆ ಯಾಕೆ ನೀನ್ ಹೇಳಿದ ತಕ್ಷಣ ನಿನಗೆ ಆ ಕ್ವಶನ್ಗೆ ಆನ್ಸರ್ ಬರಲಿ ಅಂತೇಳಿ ಪ್ರಾಡಕ್ಟ್ ಯಾಕೆ ಬಳಸಿದೆ ಅಂದ್ರೆ,
ಈ ಪ್ರಾಡಕ್ಟ್ ನಲ್ಲಿ ಇರುವಂತ ಬೆನಿಫಿಟ್ ನನಗೆ ಗೊತ್ತು, ಹಾಗಾಗಿ ಈ ಪ್ರಾಡಕ್ಟ್ ನಾನು ಬಳಸ್ತಿದ್ದೀನಿ. ಇದನ್ನ ನಾನು ಬಳಸ್ತಾ ಹೋದ್ರೆ ದೇವರು ಕೊಟ್ಟರ ಆಯುಷನ್ನ ಆರೋಗ್ಯವಾಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ಈ ಪ್ರಾಡಕ್ಟ್ ನನಗೆ ಹೆಲ್ಪ್ ಮಾಡುತ್ತೆ. ಅದ್ರ ಬಗ್ಗೆ ಅವರಿಗೆ ಏನೋ ಹೇಳ್ತಿದ್ಯಪ್ಪ ಅನ್ನೋರು, ಅದಕ್ಕೆ ಅವ್ರಿಗೆ ಒಂದು ಮಾತು ಹೇಳ್ತಿದ್ದೆ, ಕೋಟ್ಯಾಧೀಶ್ವರ ಯಾವತ್ತೂ ಡೌಟೇಶ್ವರ ಆಗಲ್ಲ, ಡೌಟೇಶ್ವರನಾಗಿರೋರು ಯಾವತ್ತೂ ಕೋಟ್ಯಾಧೀಶ್ವರನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೆಸೇಜ್ ಕೊಡ್ತಾ, ಯಾರೆಲ್ಲ ನೋ ಅಂತಾರೆ ಈ ಕಡೆ ಕೇಳೋದು ಈ ಕಡೆ ಬಿಡೋದು, ಯಾರೆಲ್ಲ ಎಸ್ ಅಂತಾರೋ ಅವರನ್ನ ಜೊತೆ ಕರ್ಕೊಂಡು ಮುಂದಕ್ಕೆ ಹೋಗ್ತಾ ಹೊರಟ್ವಿ. ಅಲ್ಲೊಬ್ಬ ಹುಡುಗ ಹಿಂದೆಗಡೆ ನನಗೆ ಕೇಳ್ದ, ಸರ್ ಇವತ್ತು ಸೌತ್ ಇಂಡಿಯಾದಲ್ಲಿ ಇಷ್ಟು ದೊಡ್ಡ ಟೀಮನ್ನ ಬಿಲ್ಡ್ ಮಾಡಿದ್ರಿ ಹೇಗೆ ಸರ್ ಅಂತ. ಅದಕ್ಕೆ ಅವ್ರಿಗೊಂದು ಎಕ್ಸಾಂಪಲ್ ಕೊಟ್ಟೆ. ತಲಕಾವೇರಿ ಹೋಗ್ಬಿಟ್ಟು ತಲಕಾವೇರಿಯಲ್ಲಿ ಹೋಗಿ ಅಲ್ಲಿ ನೋಡಿದ್ರೆ ಆ ತಲಕಾವೇರಿಯ ಉಗಮ ಸ್ಥಾನ ಚಿಕ್ಕದಾಗಿ ಕಾಣಿಸುತ್ತೆ. ಆ ತಲಕಾವೇರಿಯ ತಾಕತ್ ನೋಡ್ಬೇಕು ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳಲ್ಲೋ ಜುಲೈ ತಿಂಗಳಲ್ಲೋ KRS ಡ್ಯಾಮ್ ಹೋಗಿ ನೋಡು, ಎಂಥ ಒಂದು ಸಾಗರ ತರ ಕಾಣಿಸುತ್ತೆ. ಅದೇ ತರ ಬಿಗಿನಿಂಗ್ ಸ್ಟೆಪ್ಸ್ ಸಿಂಪಲ್ ಆಗಿ ಕಾಣಿಸುತ್ತೆ. ಅದನ್ನ ಕನ್ಸಿಸ್ಟೆನ್ಸಿ ಆಗಿ ಫೋಕಸ್ ಮಾಡಿದ್ರೆ ಅಂತ ದೊಡ್ಡ ಸಾಗರವಾಗಿ ಬದಲಾಗುತ್ತೆ ಆ ನದಿ. ಅದೇ ತರ ಈ ಬಿಸ್ನೆಸ್ ಅನ್ನ ಇವತ್ತು ನೀವೆಲ್ಲ ನೋಡ್ತಿದ್ರಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತು ಅಂತ. ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ವೆಸ್ಟೀಜ್ ನಲ್ಲಿ ಇರ್ತಕ್ಕಂಥ ಸಿಸ್ಟಮ್, ವೆಸ್ಟೀಜ್ ನಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ನ ರಿಸಲ್ಟ್ಸ್. ಸಿಸ್ಟಮ್ ನ ಯಾರು ಫಾಲೋ ಮಾಡ್ತಾ ಹೋಗ್ತಾರೋ ಅವರಿಗೆ ಈ ರೀತಿ ದೊಡ್ಡ ಸಕ್ಸಸ್ ಸಿಗೋದು ದೊಡ್ಡ ವಿಚಾರನೇ ಅಲ್ಲ. ಆದ್ರೆ ಅದು ಯಾರಿಗೆ ಸಿಗುತ್ತೆ ಅಂದ್ರೆ ಬಲ್ಲವನೇ ಬಲ್ಲ, ಬಲ್ಲವನೇ ಬಲ್ಲ, ಬಲ್ಲವನೇ ಬಲ್ಲ. ಸ್ನೇಹಿತರೆ ಯೋಚನೆ ಮಾಡಿ, ನಿಮಗೆ ಇಷ್ಟು ಜನ ಯಶಸ್ವಿ ನಾಯಕರು ಅವರ ಮಾತುಗಳನ್ನ ನೀವು ಕೇಳಿದ್ರಿ, ಇಷ್ಟು ಜನ ಯಶಸ್ವಿ ಆಗಿರೋರು ಅವರ ಸ್ಟೋರಿಯನ್ನು ಹೇಳಿದ್ರು, ಎಕ್ಸಾಂಪಲ್ಸ್. ಇವತ್ತು ಇಷ್ಟೊಂದು ಪ್ರಾಡಕ್ಟ್ಸ್ ಇವೆ. ಆದ್ರೆ ನಾನು ಈ ಬಿಸ್ನೆಸ್ ನ ಶುರು ಮಾಡಿದಾಗ ವೆಸ್ಟೀಜ್ ನಲ್ಲಿ ಬರೀ 30 ಪ್ರಾಡಕ್ಟ್ಸ್ ಇತ್ತು. ಆ 30 ಪ್ರಾಡಕ್ಟ್ಸ್ ನಲ್ಲಿ ಅವೈಲಬಿಲಿಟಿ ಬರೀ 17 ಪ್ರಾಡಕ್ಟ್ಸ್ ಇತ್ತು. ಅಂತ ಸಂದರ್ಭದಲ್ಲಿ ಮುಂದಿನ ದಿನ ಈ ಬಿಸ್ನೆಸ್ ಈ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ಒಂದು ವಿಷನ್ ಇಟ್ಕೊಂಡು ಶುರು ಮಾಡಿದ್ವಲ್ಲ, ಆಗ ನಮಗೆ ಕರ್ನಾಟಕದಲ್ಲಿ, ಆಂಧ್ರ, ತೆಲಂಗಾಣದಲ್ಲಿ ಈ ತರ ಅರ್ಥ ಮಾಡಿಸೋದಕ್ಕೆ ಯಾರು ಇರಲಿಲ್ಲ. ಆದ್ರೆ ಕಂಗ್ರಾಚುಲೇಷನ್, ಈಗ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ನಂಬರ್ ಆಫ್ ಲೀಡರ್ಶಿಪ್ ಇದ್ದಾರೆ. ನಮ್ಮ ವೇಗಕ್ಕೆ ನಿಮ್ಮ ವೇಗ ಬಲು ದೊಡ್ಡದಾಗಿದೆ. ಅದು ಯಾರು ಅದನ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಸಾಧ್ಯ. ಈ ಬಿಸ್ನೆಸ್ ಅನ್ನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ ಜಸ್ಟ್ ನಮ್ಮ ವೀರಭದ್ರ ಹೇಳದಂಗೆ 2,000 ಬಂದ್ರೆ ಸಾಕು ಅಂತ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಈ ಬಿಸ್ನೆಸ್ ಅರ್ಥ ಆಗ್ತಾ ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಮುಂದಿನ ದಿನಗಳಲ್ಲಿ ಈ ಬಿಸ್ನೆಸ್ ಎಂಥ ದೊಡ್ಡ ಹೈಟ್ಗೆ ನಮ್ಮನ್ನ ತಗೊಂಡೋಗುತ್ತೆ ಅಂತ ಅನ್ಕೊಂಡ್ವು. ಅದಕ್ಕಿಂತ ಮೀರಿ ಆ ಹೈಟ್ ಅನ್ನ ಈ ಬಿಸ್ನೆಸ್ ತಗೊಂಡೋಗಿದೆ. ಅವತ್ತು ಅನ್ಕೊಳ್ತಿದ್ವಿ, ಹಿಂಗ್ ಹೋಗ್ತಾ ಇದ್ರೆ ಯಾವ್ದಾರ ಒಂದು ಶೋರೂಮ್ ಕಾಣಿಸಿದ್ರೆ, ಆ ಬಟ್ಟೆ ಶೋರೂಮ್ ಕಾಣಿಸಿದ್ರೆ, ಆ ಬಟ್ಟೆ ಇಷ್ಟ ಆಯ್ತು ಅಂದ್ರೆ ಹಂಗೆ ನಿಲ್ಲಿಸಿ ಪರ್ಚೇಸ್ ಮಾಡ್ಕೊಂಡ್ ಬರ್ಬೇಕು. ಆ ಲೆವೆಲ್ಗೆ ನಮ್ಮ ಪಾಕೆಟ್ ಮನಿ ಡೆವಲಪ್ ಆಗಿರ್ಬೇಕು ಅನ್ಕೊಂಡ್ವಿ. ಆದ್ರೆ ಇವತ್ತು ಆ ರೀತಿಗಿನ ಇನ್ನು ಅದನ್ನು ಮೀರಿ ಬೆಳೆಯೋ ಲೆವೆಲ್ಗೆ, ಅದನ್ನ ಮೀರಿ ಇನ್ನೊಂದು ಸ್ಟೇಜ್ಗೆ ಈ ಬಿಸ್ನೆಸ್ ತಗೊಂಡೋಗಿದೆ. ಅಂದ್ರೆ ನೀವು ಯೋಚನೆ ಮಾಡಬಹುದು, ಒಂದು ಕಾಲದಲ್ಲಿ 2,000 ಅಂತ ಹೇಳೋದೊಳಗೆ ಇವತ್ತು ಕೋಟಿಗಟ್ಟಲೆ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಅನ್ನ ಈ ಬಿಸ್ನೆಸ್ ಕೊಟ್ಟಿದೆ. ಒಂದೇ ಒಂದು ಕಾರ್ ಅಂತ ಅನ್ಕೊಂಡ್ವಿ. ಇವತ್ತು ಕಾರ್ಸ್ ಅನ್ನೋದು ಅಂಡ್ ಅಸೆಟ್ ಬಗ್ಗೆ ಈಗ ನಾನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟು 1 ಹೆಜ್ಜೆ ನೀವಿಡಿ, 9 ಹೆಜ್ಜೆನ ಇಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಅನ್ನೋ ಒಂದು ಕೋಆಪರೇಷನ್ ಇಲ್ಲಿದೆ. ಇಲ್ಲಿ ಕಾಂಪಿಟೇಷನ್ ಇಲ್ಲ, ಕೋಆಪರೇಷನ್ ಇದೆ. ಯಾರಿಗೆ ಕನಸಿದೆ, ಯಾರಿಗೆ ಹಸಿವಿದೆ, ಬೆಳಿಲೇಬೇಕು ಅನ್ನೋ ಕಿಚ್ಚಿದೆ, ಅವ್ರಿಗೆ ಇಲ್ಲೊಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇದೆ. ಆ ಪ್ಲಾಟ್ಫಾರ್ಮ್ ಅನ್ನ ಜಸ್ಟ್ ಹಿಂಗ್ ಕನೆಕ್ಟ್ ಆದ್ರೆ ಸಾಕು, ಹಿಂಗ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗಕ್ಕೆ ನಮ್ಮ ಲೀಡರ್ಶಿಪ್ ತಂಡ ಇದೆ. ಸಿಸ್ಟಮ್ ಪವರ್ಫುಲ್ ಆಗಿದೆ. ನೀವು ಪವರ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಈ ಟೀಮಿಗೆ ಜಾಯ್ನ್ ಆಗ್ಬೋದು. ದೊಡ್ಡದಾಗಿ ಬೆಳಿಬೇಕು ಅನ್ನೋರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ, ಆದ್ರೆ ರಾತ್ರಿ ಇತಿಹಾಸ ಬದಲಾಗಲ್ಲ ಅಂತ ಹೇಳ್ತೀನಿ. ಏನ್ ಹೇಳಿ, ರಾತ್ರಿ ಇವತ್ತು ಅಷ್ಟು ಚೆನ್ನಾಗಿ ಅಷ್ಟು ಜಾಸ್ತಿ ಹೇಳಿದ್ರಲ್ಲ. ಆದ್ರೆ ಇನ್ನೊಂದು ಸತ್ಯ ಹೇಳ್ಬಿಡ್ತೀನಿ ಓಪನ್ ಆಗಿ, ಅದನ್ನು ಯಾಕಂದ್ರೆ ಯಶಸ್ಸು ಹೇಳಿದ್ಮೇಲೆ ರೋಸಾ ಹೂ ಎಷ್ಟು ನೋಡಕ್ ಅಂದವಾಗಿರುತ್ತೋ ಅದರ ಹಿಂದೆ ಮುಳ್ಳುಗಳು ಇರುತ್ತೆ. ಹಾಗಾಗಿ ಎಂತಕ್ಕೆ ಬರಬೇಕು ಅಂದ್ರೆ ಎಷ್ಟು ಕೆರೆ ನೀರು ಕುಡ್ದಿದೀವಿ ಗೊತ್ತಾ? ಕರ್ನಾಟಕದಲ್ಲಿ ಎಷ್ಟು ಕೆರೆಗಳಿದೆಯೋ ಒಂದು 60 to 70% ಕೆರೆಗಳ ನೀರು ಕುಡ್ದಿದೀವಿ ಅಂದ್ರೆ ತಪ್ಪಾಗ್ಲಾರ್ದು. ಆ ರೀತಿ ಅಷ್ಟು ಟ್ರಾವೆಲ್ ಕೂಡ ಮಾಡಿದೀವಿ. ಆದ್ರೆ ಒಂದು ಖುಷಿ ವಿಚಾರ ಏನಂದ್ರೆ, ಅವತ್ತು ಅನ್ಕೊಳ್ತಿದ್ವಿ 20 ವರ್ಷದಿಂದ ಸೆಲೆಬ್ರಿಟಿ ತರ ಫೀಲ್ ಮಾಡ್ಬೋದು ಅಂತ. 100% ಈಗ ಹೇಳ್ತೀವಿ, ಈ ಬಿಸ್ನೆಸ್ ನಲ್ಲಿ ನಾವೇ ಸೆಲೆಬ್ರಿಟಿ. ಆ ಲೆವೆಲ್ಗೆ ಅಂತ ದೊಡ್ಡ ಸಾಧನೆ ಏನೂ ಮಾಡಿಲ್ಲ, ಅಂತ
ಸಾಧನೆಯನ್ನು ಮಾಡಿಲ್ಲ. ಪ್ರತಿ ಕ್ಷಣನೂ ನಾವು ಬೆಳಿಬೇಕು, ನಮ್ಮ ಟೀಮು ಬೆಳಿಬೇಕು, ನಾವು ಬೆಳಿಬೇಕು, ನಮ್ಮ ಟೀಮು ಬೆಳಿಬೇಕು, ನಾವು ಬೆಳಿಬೇಕು, ನಮ್ಮ ಟೀಮು ಬೆಳಿಬೇಕು. ಮೊನ್ನೆ ರೀಸೆಂಟ್ ಆಗಿ ನನ್ನ ಹಳೇ ಬ್ಯಾಚ್ಮೇಟ್ ಸ್ನೇಹಿತರ ಹತ್ರ ಕುಪ್ಪಂಗೆ ಹೋಗ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಕೆಲವೊಬ್ಬರಿಗೆ ಇತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಏನಂದ್ರೆ 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 ಇತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ. ಹಾಗೆ ಆ ಹಳೇ ಸ್ನೇಹಿತರು ಅವರು ಮಾತಾಡ್ತಾ ಇರೋ ಮಾತುಗಳನ್ನ ಮಾತಾಡಿಸ್ತಾ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಅವ್ರು ನಮ್ಮ ಜರ್ನಿಯನ್ನ ನೋಡಿ ಎಷ್ಟು ಅಪ್ರಿಶಿಯೇಟ್ ಮಾಡಿದ್ರು ಅಂದ್ರೆ ಅಷ್ಟು ಅಪ್ರಿಶಿಯೇಟ್ ಮಾಡಿದ್ರು. ಅಂತ ಒಂದು ಪೊಸಿಷನ್ಗೆ ರೀಚ್ ಮಾಡಿಸಿದ್ದಕ್ಕೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ ಇಂಡಿಯಾ ಫುಲ್ ತಿರುಗಿ ನೋಡೋ ಲೆವೆಲ್ಗೆ ರೀಚ್ ಮಾಡಿದಂತ ವೆಸ್ಟೀಜ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಅಂತ ಅಪರ್ಚುನಿಟಿ ನಿಮಗೆ ವೆಲ್ಕಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಮುಖ್ಯ ಅಲ್ಲ, ಕಂಪ್ಲೀಟ್ ಮಾಡೋದು ಮುಖ್ಯ. ಏನಂತೀರಿ ಏನಂತೀರಿ ಏನಂತೀರಿ? ಹಾಗಾದ್ರೆ ತುಂಬಾ ಕಷ್ಟಪಟ್ಟಿರ್ಬೇಕಲ್ಲ ಅಂತೀರಲ್ಲ. ವೆಸ್ಟೀಜಿಗೆ ಸೇರಿದ ಮೇಲೆ ಅಷ್ಟೊಂದು ಕಷ್ಟಪಟ್ಟಿಲ್ಲ. ಏನಂದ್ರೆ ವೆಸ್ಟೀಜಿಗೆ ಸೇರಿದ ಮೇಲೆ ಅಷ್ಟೊಂದು ಕಷ್ಟಪಟ್ಟಿಲ್ಲ. ಎಫರ್ಟ್ ಆಗ್ತಾ ಹೋದ್ರೆ ನೀವು ಜಾಸ್ತಿ ದೊಡ್ಡ ಮಾತಾಡಲ್ಲ. ಎಫರ್ಟ್ ಹಾಕಿದ್ರೆ 1 ಲಕ್ಷ ಇಲ್ಲಿ ಸಂಪಾದನೆ ಮಾಡೋದು ಚಿಕ್ಕ ಮಕ್ಕಳು ಗೋಲಿ ಆಡೋದಷ್ಟು ಈಸಿ ಅಂತ ನಿಮ್ಗೆ ಅನ್ನಿಸ್ಬಿಡುತ್ತೆ ಯಾವಾಗ ಸಿಸ್ಟಮ್ ಫಾಲೋ ಮಾಡೋದು. ಇದಂತ ಎಲ್ಲರಿಗೂ ಸಾಧ್ಯ ಆಗುತ್ತೆ ಅಂತ ಹೇಳಲ್ಲ. ಇಲ್ಲಿರೋರೆಲ್ಲರಿಗೂ ಯಾಕೆ ಹೇಳಿ, ಟಿವಿ ಬಾಬಾ ಅನ್ನುತ್ತೆ, ಫ್ರೆಂಡ್ಸು ಬಾಯಿ ಕುತ್ಕೋ ಅನ್ಸುತ್ತೆ. ಇಲ್ಲಿ ಇದ್ದಾಗ ಇಲ್ಲ ನಾವು ಹಿಂಗ ಆಗ್ಬೇಕು ಅನ್ಸುತ್ತೆ. ಹೊರಗಡೆ ಹೋದ್ಮೇಲೆ ಹಿಂಗೂ ನೋಡುತ್ತೆ, ಹಂಗೂ ನೋಡುತ್ತೆ, ಹಿಂಗೂ ನೋಡುತ್ತೆ, ಹಿಂಗೂ ನೋಡುತ್ತೆ. ಆದ್ರೆ ಯಾರು ಒಂದು ಸತಿ ಡಿಸಿಷನ್ ಮಾಡಿದ್ಮೇಲೆ ನನ್ ಮಾತನ್ನ ನಾನೇ ಕೇಳಲ್ಲ ಅಂತ ಕ್ಯಾಟಗರಿ ಇರ್ತಾರಲ್ಲ, ಅವ್ರು ಈಸಿಯಾಗಿ ವಿನ್ ಆಗ್ಬಿಡ್ತಾರೆ. ಯಾಕೆ ಯಾಕೆ ಯಾರು ಅವ್ರು ಗೆದ್ದವ್ರೆ ಅಂದ್ರೆ ನಾನು ಗೆಲ್ತೀನಿ, ಅವ್ರ ಕೈಲಾಗೈತೆ ಅಂದ್ರೆ ನನ್ನ ಕೈಲಾಗುತ್ತೆ. ಆದ್ರೆ ಆ ರೀತಿ ಕ್ಯಾಟಗರಿ ನಾನು ಒಂದು ಮಾತು ಹೇಳ್ತೀನಿ. ಹುಡುಗರಿಗೆ, ಓದ್ತಾ ಇರೋ ಹುಡುಗರಿಗೆ, ಇಲ್ಲಿ ಡಿಗ್ರಿ ಮುಗಿಸಿರೋರಿಗೆ ಕೆಲವೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವನ್ ಹೌಸ್ ವೈಫ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಕಾಲೇಜಲ್ಲಿ ಕಾಪಿ ಮಾಡಿದವನು ಡಿಬಾರ್ ಆಗ್ತಾನೆ, ಇಲ್ಲಿ ಕಾಪಿ ಮಾಡಿದವನು ದುಡ್ಡು ಮಾಡ್ತಾನೆ. ಕಾಲೇಜಲ್ಲಿ ಕಾಪಿ ಮಾಡಿದವನು ಡಿಬಾರ್ ಆಗ್ತಾನೆ, ಇಲ್ಲಿ ಕಾಪಿ ಮಾಡಿದವನು ದುಡ್ಡು ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನಿಮಗೆ ಗೊತ್ತಿಲ್ದಿರಂಗೆ ರಿಮೋಟ್ ಇಟ್ಕೊಂಡು 2 ಗಂಟೆ 4 ಧಾರಾವಾಹಿ ನೋಡ್ಬಿಡ್ತೀರಲ್ಲ, ಹೌದಾ ಇಲ್ವಾ? ಆ ಟೈಮ್ ವೇಸ್ಟ್ ಮಾಡ್ತಿದ್ರಲ್ಲ, ಆ ವೇಸ್ಟ್ ಮಾಡೋ ಟೈಮನ್ನ 4 ಧಾರಾವಾಹಿ ನೋಡೋ ಸಮಯನ ಇಲ್ಲಿ ದಿನಕ್ಕೆ 2 ಅವರ್ ಇಲ್ಲಿ ಸಮಯ ಕೊಟ್ಟಿದ್ದೆ ಆದ್ರೆ 2 ವರ್ಷದ ನಂತರ 3 ವರ್ಷದ ನಂತರ ನೀವು ಬೇರೆಯವ್ರ ಧಾರಾವಾಹಿ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ನಿಜ ಜೀವನದ ಧಾರಾವಾಹಿಯನ್ನ ಬೇರೆಯವ್ರು ಕೇಳೋ ಲೆವೆಲ್ಗೆ ನೀವು ಡೆವಲಪ್ ಆಗ್ತೀರಾ ಅಂತ ಅಂತ ಒಂದು ಸ್ಟೋರಿನ ನೀವು ಬರೀತೀರಿ. ಆದ್ರೆ ಇಲ್ಲಿ ಸಿಂಪಲ್, ನಿಮ್ಮ ಮಕ್ಕಳನ್ನ ಸಿಂಪಲ್ ಆಗಿ ಫಾಲೋ ಮಾಡ್ತಾ ಹೋಗ್ಬೇಕು. 5 ವರ್ಷ ಇದೊಂದು ಪ್ರಾಜೆಕ್ಟ್ ತರ ತಗೊಳ್ಬೇಕು. ಯಾವ ತರ ಸಿಂಪಲ್ ಇದೊಂದು ಪ್ರಾಜೆಕ್ಟ್ ತರ ತಗೊಳ್ಬೇಕು. 5 ವರ್ಷ ಇದಕ್ಕೆ ನಾವು ಸಮಯ ಕೊಡೋಣ ಅನ್ಕೊಂಡು ವಿಷನ್ ಇಟ್ಕೊಂಡು ಕ್ಲಾರಿಟಿಯಿಂದ ರೈಟ್ ಅಪ್ಲೈನ ಫಾಲೋ ಮಾಡ್ತಾ ಹೊರಟ್ರೆ ಯಶಸ್ಸು 5 ವರ್ಷದ ನಂತರ ಹೆಂಗ್ ಅನ್ಸುತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನ ನೀವೇ ಹೆಂಗ್ ಅನ್ಕೋಬೇಕು, ಇದು ನಾನೇನಾ, ಹೆಂಗಿದ್ದೆ ಹೆಂಗ್ ಆಗೋದೆ ಅನ್ನೋ ಒಂದು ಬದಲಾವಣೆ. ನಿಮಗಿನ ಜಾಸ್ತಿ ನಿಮ್ಮ ಸುತ್ತಮುತ್ತಲು ನಿಮ್ಮನ್ನ ಕಿಂಡಲ್ ಮಾಡಿದವರು, ನಿಮ್ಮನ್ನ ರೇಗಿಸಿದವರು ಅಂತ ಅನ್ಕೊಂಡವರು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಆಗ ಗೊತ್ತಾಗುತ್ತೆ ನಿಮ್ಮ ಪೊಸಿಷನ್ ಏನು ಅಂತೇಳಿ. ಅಂತ ಪೊಸಿಷನ್ ಇವತ್ತು ನಮ್ಮೆಲ್ಲ ಲೀಡರ್ಶಿಪ್ಗೆ ಸಿಗ್ತಾ ಇದೆ. ಅಂತ ಅವಕಾಶ ನಿಮ್ಗೆಲ್ಲೂ ಸಿಕ್ಕಿದೆ. ಯುವರ್ ಲೈಫ್ ಇನ್ ಯುವರ್ ಹ್ಯಾಂಡ್ಸ್, ಯುವರ್ ಲೈಫ್ ಇನ್ ಯುವರ್ ಹ್ಯಾಂಡ್ಸ್ ಅಂತ ಹೇಳ್ತಾ, ಹುಟ್ಟಬೇಕಾದ್ರೆ ಬಡತನದಲ್ಲಿ ಹುಟ್ಟಿದ್ರೆ ಅದು ನಮ್ಮ ತಪ್ಪಲ್ಲ. ಬಟ್ ಸಾಯ್ಬೇಕಾದ್ರೆ ಬಡತನದಲ್ಲಿ ಸತ್ರೆ ಅದು ತುಂಬಾ ದೊಡ್ಡ ತಪ್ಪು. ಈ ಇಂಡಸ್ಟ್ರಿ ಎಂಥ ಒಂದು ಶಕ್ತಿಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ 1 ಲಕ್ಷ ಅಂದ್ರೆ ಅದು ಬಹಳ ದೊಡ್ಡ ಮಾತು ಅನಿಸ್ತು. ಆದ್ರೆ ಈಗ 1,000 ಕೋಟಿ ಅದೇ ದೊಡ್ಡ ವಿಚಾರ ಅಲ್ಲ. ಲೆವೆಲ್ಗೆ ಕಾನ್ಫಿಡೆನ್ಸ್ ಇದೆ. ಅದು ಬಿಸ್ನೆಸ್ ಕೊಟ್ಟಂತ ಒಂದು ನಾಲೆಜ್, ಬಿಸ್ನೆಸ್ ಕೊಟ್ಟಂತ ಎಕ್ಸ್ಪೀರಿಯನ್ಸು. ಅಂಡ್ ಯಾರ್ಯಾರಿಗೆ ಎಷ್ಟೆಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಏನಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೆಪಾಸಿಟಿ ಇದೆಯೋ ಅಷ್ಟು. ನಾನು ಬೇರೆ ದೇಶಗಳಲ್ಲಿ ಕೇಳಿದ್ದೆ, ಇದು ರೆಕಾರ್ಡ್ ಬೇಡ ನಾನು